ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಹಿಂದಿನ ವಿಡಿಯೋ ಅಂದರೆ ಫಸ್ಟ್ ಪಾರ್ಟ್ ನೀವೇನು ನೋಡಿಲ್ಲ ಅಂತಂದರೆ ಅದನ್ನು ನೋಡ್ಕೊಂಡು ಬಂದರೆ ಈ ವಿಡಿಯೋ ಫುಲ್ ಪೂರ್ತಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಇನ್ನೂ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೋಡಿಕೊಂಡು ಬನ್ನಿ. ತುಂಬ ಲಾಂಗ್ ವಿಡಿಯೋ ಆದರೆ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ ಅಂತಂದ್ಬಿಟ್ಟು ಹಾಫ್ ಪಾರ್ಟಲ್ಲಿ ನಾನು ಮಾಡಿದ್ದೀನಿ. ಹಾಗಾಗಿ ಫಸ್ಟ್ ಪಾರ್ಟ್ ನೋಡಿಕೊಂಡು ಬಂದರೆ ಇದು ಸೆಕೆಂಡ್ ಪಾರ್ಟ್ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಅಡುಗೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆ ಎರಡು ಕೂಡ ಯೂಸ್ ಮಾಡಿಕೊಂಡು ಪಲ್ಯನ ರೆಡಿ ಮಾಡ್ತಾ ಇದ್ದೀವಿ. ಕಾಬೂಲಿ ಕಡ್ಲಿಯ ಪಲ್ಯ, ಇದರಲ್ಲಿ ಬಟಾಣಿ ಹಾಗೆ ಪನ್ನೀರ್ ಕೂಡ ಮಿಕ್ಸ್ ಮಾಡಿದ್ದೀವಿ. ಅಡುಗೆ ಅಂತೂ ತುಂಬಾ ಚೆನ್ನಾಗಿ ಆಗಿತ್ತು. ಹಾಗೆ ಈ ಥರ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಮಾಡೋದಿದ್ರೆ ಈ ಥರ ಏನಾದರೂ ನೆನೆ ಹಾಕೋದು ಅಥವಾ ಪೇಸ್ಟ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋದು, ಕೊತ್ತಂಬರಿ ಬಿಡಿಸಿ ಇಡೋದು, ಹಾಗೆ ಬೆಳ್ಳುಳ್ಳಿಯನ್ನು ಸುಲಿದು ಇಡೋದು, ಇವೆಲ್ಲವುಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಇದು ಶೇಂಗಾದ ಪುಡಿ, ಇದನ್ನು ರೆಡಿ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಾಗ ಅಡುಗೆ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಸ್ಪೆಷಲಿ ಈ ಥರ ಬೇರೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅವರಿಗೆ ಎಲ್ಲ ಅನುಕೂಲಗಳಿದ್ದಾಗ ಅಡುಗೆ ಮಾಡೋದಕ್ಕೆ ಅಷ್ಟೊಂದು ಬೇಜಾರಾಗೋದಿಲ್ಲ. ಹಾಗಾಗಿ ನಾನು ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ಹಾಗೆ ಕೊತ್ತಂಬರಿಯನ್ನು ಕೂಡ ಬಿಡಿಸಿ ಇಟ್ಕೊಂಡಿದ್ದೆ. ಇವಾಗ ರಾತ್ರಿ ಆಗಿದೆ, ನೋಡ್ತಾ ಇದ್ದೀರಾ. ನಮ್ಮ ತಾಯಿ ರೆಡಿಯಾಗಿ ಬಂದರು. ಕೆಲವೊಬ್ಬರ ಮನೆಯಲ್ಲಿ ಹಿರಿಯರು ಅವರು ಅಂದರೆ ಕಿರಿಯರ ಜೊತೆ ಬೆರೆತ್ಕೊಳ್ಳೋದಿಲ್ಲ. ಏನಾದರೂ ಮಾಡ್ತಾ ಇದ್ದಾಗ ಖುಷಿಯಿಂದ ಇರೋದಿಲ್ಲ, ಯಾವುದರಲ್ಲೂ ಕೂಡ ಭಾಗವಹಿಸೋದಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಆ ಥರ ಏನೂ ಇಲ್ಲ. ಅವರು ಕೂಡ ನಮ್ಮ ಜೊತೆ ಚೆನ್ನಾಗಿ ರೆಡಿಯಾಗಿ ಕೂತ್ಕೊಳ್ತಾರೆ. ಹಾಗೆ ಇರೋದ್ರಿಂದ ನಮಗೂ ಕೂಡ ಮತ್ತೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಚೆನ್ನಾಗಿ ಮಾಡೋದಕ್ಕೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಡೀ ದಿನ ಆಟ ಆಡ್ಕೊಂಡು ಇವಾಗ ನಿದ್ರೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಇವಾಗ ನಿದ್ದೆ ಮಾಡಿದ್ರೆ ಮತ್ತೆ ರಾತ್ರಿ ಸತಾಯಿಸ್ತಾನೆ ಅಂತ ಅಂದ್ಬಿಟ್ಟು ಅವಳು ನಮ್ಮ ಅಕ್ಕ ಎಬ್ಬಿಸ್ತಾ ಇದ್ದಾಳೆ. ಕೇಕನ್ನು ನೋಡ್ತಾ ಇದ್ದೀರಾ, ಚಿಕ್ಕದು ತಂದಿದ್ದೀವಿ. ಯಾಕೆ ಅಂತಂದ್ರೆ ಹೋದ್ಸಲ ನಮ್ಮ ಅಕ್ಕನ ಆನಿವರ್ಸರಿ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ತುಂಬಾನೇ ಹೆಚ್ಚಾಗಿತ್ತಂತೆ, ಯಾರೂ ತಿಂತಾ ಇಲ್ಲ ಇವಾಗ ಕೇಕು. ಹಾಗಾಗಿ ಬೀಸಾಕೋದೇ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಡಿಮೆನೆ ಕೇಕನ್ನು ತರಿಸಿದ್ವಿ. ಹಾಳು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಾ, ಚಿಂಟುನ ಬರ್ತ್ಡೇಗೆ ಕೇಕ್ ಕಟ್ ಮಾಡು ಅಂತಂದ್ರೆ ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ನು. ಆದರೆ ಇಲ್ಲಿ ಬೇರೆಯವರ ಸೆಲೆಬ್ರೇಷನ್ ಅಲ್ಲಿ ಮಾತ್ರ ಅವನು ನಾನೇ ಕಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮುಂದಕ್ಕೆ ಬರ್ತಾನೆ. ಇಲ್ಲಿ ನೋಡ್ತಾ ಇದ್ದೀರಾ, ಅವನ ಬರ್ತ್ಡೇಗೆ ಅವನು ಬೇಗ ಕಟ್ ಮಾಡೋದಕ್ಕೆ ಬರಲಿಲ್ಲ, ಆ ಥರ ಮಾಡ್ತಾನೆ. ಇಲ್ಲಿ ಎಲ್ಲದರಲ್ಲೂ ನಾನೇ ಮುಂದೆ ಅಂತ ಬರ್ತಾ ಇದ್ನು, ಚಿಕ್ಕವನು ಅಲ್ಲ. ಹಾಗಾಗಿ ಈ ಥರ ಮಾಡ್ತಿರ್ತಾನೆ. ಇಲ್ಲಿ ನೋಡ್ತಾ ಇದ್ದೀರಾ, ಅಂದ್ರೆ ನಾವು ಯಾವಾಗಲೂ ಕೂಡ ಆನಿವರ್ಸರಿ ಆಗಿರಲಿ ಬರ್ತ್ಡೇ ಆಗಿರಲಿ ಕ್ಯಾಂಡಲ್ ಅನ್ನ ತಂದು ಅದನ್ನ ಹಚ್ಚೋದಿಲ್ಲ. ಹಾಗಾಗಿ ಇಲ್ಲಿ ಬರೀ ನಂಬರ್ಸ್ ಮಾತ್ರ ನಾನು ತರಿಸಿದ್ದೀನಿ. ನಂಬರ್ಸಿನ ಕ್ಯಾಂಡಲ್ಸ್ ಅನ್ನ ತರಿಸೋದಕ್ಕೆ ಹೋಗಿರ್ಲಿಲ್ಲ. ನಮ್ಮ ತಂದೆಯವರಿಗೆ ಮೊದಲಿನಿಂದ ಕ್ಯಾಂಡಲ್ಸ್ ಅನ್ನ ಹಚ್ಚೋದು, ಈ ತರ ಕೇಕ್ ಅನ್ನ ಕಟ್ ಮಾಡೋದು ಯಾವುದು ಇಷ್ಟ ಇಲ್ಲ. ಹಾಗಾಗಿ ಆದಷ್ಟು ನಾವು ಯಾವುದು ಇದನ್ನಾಗುತ್ತೋ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟೇ. ನನಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇರೋದ್ರಿಂದ ಯಾವುದೇ ಚಿಕ್ಕ ಪುಟ್ಟ ಕಾರ್ಯಕ್ರಮ ಮಾಡಿದ್ರು ಕೂಡ ಸಕ್ಸಸ್ ಆಗಿ ಚೆನ್ನಾಗಿ ನಡೆಯುತ್ತೆ. ಎಲ್ಲರೂ ನೋಡಿದವರು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ. ಅದೆಲ್ಲ ಕೂಡ ನಮ್ಮ ಫ್ಯಾಮಿಲಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಖುಷಿಯಿಂದ ಈ ತರ ಮಾಡಿದಾಗ ಮಾತ್ರ ಎಲ್ಲ ಚೆನ್ನಾಗಿ ಆಗೋದಕ್ಕೆ ಸಾಧ್ಯ. ಹಾಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಲೇಟ್ ಆಗಿ ಬರೋದ್ರಿಂದ ಹೊರಗಿನವರಿಗೆ ಇನ್ವೈಟ್ ಮಾಡಿರ್ಲಿಲ್ಲ. ಇದೊಂದು ಕಾರಣ. ಯಾಕೆ ಅಂತಂದ್ರೆ ಬೇರೆಯವರನ್ನ ಕರೆಸಿ ಅವರಿಗೆ ದಾರಿ ಕಾಯಿಸೋದು ಸರಿಯಲ್ಲ. ನಮ್ಮವರಿಗಾಗಿ ವೇಟ್ ಮಾಡ್ತೀವಿ, ಆದ್ರೆ ಬೇರೆಯವ್ರಿಗೆ ವೇಟ್ ಮಾಡೋದಕ್ಕೆ ಚೆನ್ನಾಗಿ ಅನ್ಸೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಇವಾಗ ಬಂದಿದ್ಮೇಲೆ ಕೇಕನ್ನ ಕಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ಸಮಯ ನೋಡ್ಬೋದು, ಹಿಂದ್ಗಡೆ ಗಡಿಯಾರದಲ್ಲಿ ಲೇಟ್ ಆಗಿದೆ. ಹಾಗಾಗಿ ಈ ತರ ನಾವು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ.
ನಮ್ಮ ಅಕ್ಕನ ಮಗ ಚಿಂಟು ನೋಡಿ ನಾನೇ ಕಟ್ ಮಾಡ್ತೀನಿ ನೀವು ದೂರ ಸರಿರಿ ಅಂತ ಹೇಳ್ತಾ ಇದ್ನು. ಇಲ್ಲ ನೀ ಬಾ ನಿನ್ ಜೊತೆನೆ ಕಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವನ ಜೊತೆನೆ ಕಟ್ ಮಾಡಿದ್ವಿ ನಾವು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲ ನೀವು ದೂರ ಸರಿರಿ ಅಂತ ಹೇಳ್ತಾ ಇದ್ನು. ಮತ್ತೆ ಲಾಸ್ಟ್ ಅಲ್ಲಿ ಇಲ್ಲ ನನ್ನ ಕೈ ಹಿಡೀರಿ ನೀವಿಬ್ರು, ಕೈ ಹಿಡಿದು ಕಟ್ ಮಾಡಿ ಅಂತ ಕಟ್ ಮಾಡಿದ್ನು. ಈ ತರ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಪರ್ಫೆಕ್ಟ್ ಆಗಿ ಫ್ಯಾಮಿಲಿ ಎಲ್ಲ ಅಂದ್ರೆ ಎಲ್ಲ ಒಳ್ಳೆಯ ರೀತಿಯಿಂದ ನಡೆಯಿತು ಅಂತ ಹೇಳ್ಬಹುದು. ಚಿಕ್ಕವರು ಅಂದ್ರೆ ಚಿಕ್ಕವರು ಕೂಡ ಕಿರಿಯರು ಕೂಡ ಇದ್ರು ಇಲ್ಲಿ, ಹಾಗೆ ತುಂಬಾ ಹಿರಿಯರು ಕೂಡ ಇದ್ರು ಇಲ್ಲಿ. ಹಾಗಾಗಿ ತುಂಬಾನೇ ಖುಷಿಯಿಂದ ಎಲ್ಲ ಮುಗಿಯಿತು ಅಂತಾನೆ ಹೇಳ್ಬಹುದು. ಹೊರಗಡೆ ಊಟಕ್ಕೆ ಹೋಗೋದು ಅಥವಾ ಹೊರಗಡೆ ಸೆಲೆಬ್ರೇಟ್ ಮಾಡೋದು, ಹೊರಗಿನ ಊಟ ತರಿಸೋದು ಇದೆಲ್ಲ ಕೂಡ ನಮ್ಮ ಪೇರೆಂಟ್ಸಿಗೆ ಹಾಗೆ ನಮ್ಮ ಮನೆಯವರಿಗೂ ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ಆದಷ್ಟು ಮನೆಯಲ್ಲಿಯೇ ಮಾಡಿದ್ದೀವಿ. ಯಾವಾಗಾದ್ರೂ ಒಂದೊಂದ್ಸಲ ಹೊರಗಡೆ ಹೋಗ್ತಾ ಇರ್ತೀವಿ, ಆದ್ರೆ ಈ ತರ ಒಂದೊಂದ್ಸಲ ಮನೆಯಲ್ಲಿಯೇ ಮಾಡ್ಕೊಂಡಿರ್ತೀವಿ. ಊಟದಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ಸಿಂಪಲ್ ಆಗಿರುವಂತಹ ಊಟ, ಕಾಬೂಲಿ ಕಡ್ಲಿಯ ಪಲ್ಯ, ಗೋಬಿ ಮಂಚೂರಿ, ಹಾಗೆ ಸ್ವಲ್ಪ ಮೊಸರನ್ನ ಕೂಡ ಮಾಡಿದ್ವಿ, ವೈಟ್ ರೈಸ್ ಕೂಡ ಮಾಡಿದ್ದೀವಿ, ಸ್ವಲ್ಪ ಶೇಂಗಾ ಚಟ್ನಿ ಪುಡಿ, ಹಾಗೆ ಚಪಾತಿ. ಹಾಗೆ ಚಪಾತಿ ಕೂಡ ಇಲ್ಲಿ ನಮ್ಮ ಅಣ್ಣ ಇವರು ನೋಡ್ತಾ ಇದ್ದೀರಾ, ಮನೆಯಲ್ಲಿ ಮತ್ತೆಲ್ಲಿ ಚಪಾತಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವರ ಹೋಟೆಲ್ ಇದೆ, ಹಾಗಾಗಿ ಹೋಟೆಲ್ ನಲ್ಲಿಯೇ ಮಾಡಿಸ್ಕೊಂಡು ಎಲ್ರಿಗೂ ಕೂಡ ಚಪಾತಿಯನ್ನ ತಗೊಂಡ್ ಬಂದಿದ್ರು. ಎಲ್ಲ ಅಡಿಗೆ ತುಂಬಾನೇ ಚೆನ್ನಾಗಿತ್ತು, ಎಲ್ಲರೂ ಕೂಡ ಇಷ್ಟಪಟ್ಟು ಊಟ ಮಾಡಿದ್ದಾರೆ. ಈ ತರ ಸಪೋರ್ಟಿವ್ ಫ್ಯಾಮಿಲಿ ಎಲ್ರಿಗೂ ಕೂಡ ಸಿಗೋದಿಲ್ಲ, ಆದ್ರೆ ನಾನು ಲಕ್ಕಿ ಅಂತಾನೆ ಹೇಳ್ಬಹುದು. ಎಲ್ಲ ಕೂಡ ಮುಗಿಸ್ಕೊಂಡು ಲೇಟ್ ಆಗಿದೆ ನೋಡ್ತಾ ಇದ್ದೀರಾ. ಎಲ್ರು ಕೂಡ ಅಂದ್ರೆ ಲೇಟ್ ಆದ್ರೂ ಕೂಡ ಯಾರು ಗಡಿಬಿಡಿ ಮಾಡದೇನೆ ಎಲ್ರು ಶಾಂತ ರೀತಿಯಿಂದ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಮನೆಯವರಿಗೆ ಹಿರಿಯರಂದ್ರೆ ತುಂಬಾ ಇಷ್ಟ, ತಾಯಿ ತಂದೆಗೂ ಕೂಡ ತುಂಬಾನೇ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಹಾಗೆ ಇವಾಗ ಯಾರೇ ಹಿರಿಯರಿದ್ರು ಕೂಡ ಅವರಲ್ಲಿ ಅವರ ತಾಯಿ ತಂದೆಯನ್ನ ಅವರು ಕಾಣ್ತಾರೆ. ನಾವಿಬ್ರು ಕೂಡ ಅಷ್ಟೇ, ಆದಷ್ಟು ನಮ್ಮಗಿಂತ ಹಿರಿಯರ ಜೊತೆನೆ ನಾವಿರೋದು. ಯಾವಾಗ ಇಲ್ಲಿ ಎಲ್ರು ಕೂಡ ಅವತ್ತೇ ಹೋಗ್ಬಿಟ್ರು. ಇಲ್ಲಿ ಇದ್ದ ಊರಲ್ಲಿ ಇದ್ರೆ ಇದೊಂದು ಮೈನಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಇರೋದಕ್ಕಾಗೋದಿಲ್ಲ, ದೂರ ಊರಿಗೆ ಹೋದಾಗ ಇರೋದಕ್ಕಾಗುತ್ತೆ. ಇದ್ದ ಊರಲ್ಲೇ ಇದ್ರೆ ಎಷ್ಟೇ ಲೇಟ್ ಆದ್ರೂ ಕೂಡ ಹೋಗ್ಲೇಬೇಕು ಅವ್ರವ್ರ ಮನೆಗೆ. ನಮ್ಮ ತಾಯಿ ತಂದೆ ಮಾತ್ರ ಉಳ್ಕೊಂಡಿದ್ರು, ಅವರು ಮರುದಿವಸ ಹೋಗ್ತಾರೆ. ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ ಅನ್ನು ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.